ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾತಾಡ್ತಿರೋದು ತೆಲುಗಿನ ಲೇಟೆಸ್ಟ್ ಡಾರ್ಕ್ ಕಾಮಿಡಿ ಸಿನಿಮಾ ಗುರ್ಹಂ ಪಾಪಿರೆಡ್ಡಿ ಬಗ್ಗೆ. ಹೀರೋ ಪಾಪಿರೆಡ್ಡಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿರ್ತಾನೆ. ಈ ಕಡೆ ಹೀರೋಯಿನ್ ಸೌದಾಮಿನಿ ಕೂಡ ಲೈಫ್ನಲ್ಲಿ ಮೋಸ ಹೋಗಿರ್ತಾಳೆ. ಇವ್ರ ಜೊತೆ ಒಂದಿಷ್ಟು ಕಿಲಾಡಿ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಮಸ್ಟ್ ಪ್ಲಾನ್ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಶ್ರೀಶೈಲಂನಿಂದ ಒಂದು ಶವ ತಂದು ಹೈದರಾಬಾದ್ನಲ್ಲಿರೋ ಇನ್ನೊಂದು ಶವದ ಜೊತೆ ಎಕ್ಸ್ಚೇಂಜ್ ಮಾಡಬೇಕು. ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಆ ಶವದ ಹಿಂದೆ ಇರೋ ರಹಸ್ಯ ಇವರನ್ನ ಏನೇನು ಪಜೀತಿ ಮಾಡುತ್ತೆ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಸಿನಿಮಾದಲ್ಲಿ ಕಾಮಿಡಿ ಸಖತ್ತಾಗಿ ವರ್ಕೌಟ್ ಆಗಿದೆ. ಸ್ಪೆಷಲಿ ಬ್ರಹ್ಮಾನಂದಂ ಅವರು ಜಡ್ಜ್ ರೋಲ್ನಲ್ಲಿ ಬರ್ತಾರೆ. ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ಸಾಕು, ನಗು ತಡೆಯೋಕ್ಕಾಗಲ್ಲ. ಇನ್ನು ಯೋಗಿ ಬಾಬು ಎಂಟ್ರಿ ಕೂಡ ಮಜಾ ಕೊಡುತ್ತೆ. ನರೇಶ್ ಅಗಸ್ತ್ಯ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಫರಿಯಾ ಅಬ್ದುಲ್ಲಾ ಅವರ ಗ್ಲಾಮರ್ ಮತ್ತೆ ಅವರ ಕಾಮಿಡಿ ಟೈಮಿಂಗ್ ಕೂಡ ಚೆನ್ನಾಗಿದೆ. ಫಸ್ಟ್ ಹಾಫ್ ತುಂಬಾ ಫಾಸ್ಟಾಗಿ ಹೋಗುತ್ತೆ. ಬಾಡಿ ಎಕ್ಸ್ಚೇಂಜ್ ಮಾಡೋ ಸೀನ್ಗಳು ಮತ್ತೆ ಅದರಲ್ಲಿ ಬರೋ ಇಂಟರ್ವೆಲ್ ಟ್ವಿಸ್ಟು ಸಖತ್ ಕಿಕ್ ಕೊಡುತ್ತೆ. ಮೈನಸ್ ಪಾಯಿಂಟ್ಸ್: ಫಸ್ಟ್ ಹಾಫ್ನಲ್ಲಿದ್ದ ವೇಗ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಕಥೆ ಎಳೆದಂಗನ್ಸುತ್ತೆ. ಸ್ವಲ್ಪ ಎಡಿಟಿಂಗ್ ಶಾರ್ಪ್ ಆಗಿರ್ಬೇಕಿತ್ತು. ಕೆಲವೊಂದ್ ಕಡೆ ಲಾಜಿಕ್ ಇಲ್ದೆ ಸಿನಿಮಾ ಸಾಗುತ್ತೆ. ಆದ್ರೆ ಕಾಮಿಡಿ ಸಿನಿಮಾ ಅಂದ್ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಜಾತಿ ರತ್ನಾಲು ಅಥವಾ ಮತ್ತು ವದಲಾರ ತರಹದ ಡಾರ್ಕ್ ಕಾಮಿಡಿ ಸಿನಿಮಾಗಳು ಇಷ್ಟ ಅಂದ್ರೆ ಈ ಗುರ್ಹಂ ಪಾಪಿರೆಡ್ಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಾರಿ ನೋಡ್ಬಹುದು. ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.